ಮಾತಾಡಿಸ್ತೀನಿ. ನಮ್ಮ ಜೊತೆ ಇದೀಗ ಮಾತನಾಡೋದಕ್ಕೆ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಸಾರಾ ಗೋವಿಂದ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾರಾ ಗೋವಿಂದ್ ಅವರೇ, ಈಗಾಗಲೇ CWMA ಕೊಟ್ಟಂತಹ ಆದೇಶ ಕರ್ನಾಟಕದ ಪಾಲಿಗೆ ಮರಣ ಶಾಸನ. ಕಾರಣ ಈಗಾಗಲೇ ನೀರು ಹರಿಸಿ ಅನ್ನುವಂತಹ ಆದೇಶವನ್ನು ಮತ್ತೆ ನೀಡಿರುವಂತದ್ದು. ನೋಡಿ, ಈ ಒಂದು ಕಣ್ಮುಚ್ಕೊಂಡು ಎಲ್ಲೋ ಕೂತ್ಕೊಂಡು ಈ ಒಂದು ಆದೇಶವನ್ನ ಕೊಡ್ತಾರಲ್ಲ, ಈ ತೀರ್ಪಿಗೆ ನಾನು ಅವ್ರನ್ನ ಗೌರವಿಸ್ಬೇಕಾ? ವಾಸ್ತವ ಸ್ಥಿತಿ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ಮೂರ್ಖರ ಅವರು. 1991ನಲ್ಲಿ ಇದೇ ಒಂದು ಘಟನೆ ಆಗಿತ್ತು. ಅವತ್ತು ಇಡೀ ಬೆಂಗಳೂರು, ಇಡೀ ಕರ್ನಾಟಕ ಹತ್ತಿ ಉರಿದೋಯ್ತು. ಕಾವೇರಿ ನದಿ ಅಂಚಿನಲ್ಲಿ ನೀರಿಲ್ಲ, ಮಳೆ ಆಗಿಲ್ಲ. ಇದು ಯಾರು ನೋಡಲ್ವಾ? ಇದನ್ನ ಆ ಒಂದು ತಂಡ ಕಳಿಸಿ, ತಜ್ಞರ ತಂಡ ಕಳಿಸಿ ಅವರು ಪರಿಶೀಲನೆ ಮಾಡಿ ಆಮೇಲೆ ಒಂದು ತೀರ್ಪು ಕೊಟ್ರೆ ಅದಕ್ಕೆ ಒಂದು ನ್ಯಾಯ ಇದೆ. ಅದು ಬಿಟ್ಟು ಕಣ್ಮುಚ್ಕೊಂಡು ತೀರ್ಪು ಕೊಟ್ಟಿದ್ರಲ್ಲ, ಇದನ್ನ ಕರ್ನಾಟಕದವರು ಇದನ್ನ ಒಪ್ಕೊಳ್ಳೋದಕ್ಕೆ ನಾವೇನು ಷಂಡ್ರ? ನಾವು ಷಂಡ್ರು ಅಲ್ಲ. ನಾವು ಹೋರಾಟಕ್ಕೆ ನಾವು ಸದಾ ಸಿದ್ಧರಿದ್ವಿ. ರಾಜ್ಯ ಸರ್ಕಾರಕ್ಕೆ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೇನೆ, ಯಾವುದೇ ಕಾರಣದಲ್ಲೂ 1991ರಲ್ಲಿ ಇದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅವತ್ತಿನ ಮುಖ್ಯಮಂತ್ರಿ ಬಂಗಾರಪ್ಪನವರು ಒಂದು ತೀರ್ಮಾನ ತಗೊಂಡ್ರು, ಸುಗ್ರೀವಾಜ್ಞೆ ಹೊರಡಿಸಿದ್ರು ನೀರ್ ಬಿಡಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ಅದೇ ತೀರ್ಮಾನವನ್ನ ಈಗಿನ ಮುಖ್ಯಮಂತ್ರಿ ತಗೋಬೇಕು. ರೈತರ ಹಿತವನ್ನ ಕಾಪಾಡಬೇಕು, ಈ ನಾಡಿನ ಹಿತವನ್ನ ಕಾಪಾಡಬೇಕು. ಯಾಕೆಂತ ಹೇಳಿದ್ರೆ ನಾವು ಕೇಳ್ತಾ ಇರೋದು ಕುಡಿಯೋ ನೀರು, ಅವ್ರು ಕೇಳ್ತಾ ಇರೋದು ಬೆಳೆಯೋದಕ್ಕೆ. ಅವರು ಬೆಳೆಗೆ ನೀರು ಕೇಳ್ತಾ ಇದ್ದಾರೆ, ನಾವು ಜಾನುವಾರುಗಳು ನೀರು ಕುಡಿಯೋದಕ್ಕಿಲ್ಲ. ನೀರು 4 TMC ನೀರು ಕೊಟ್ರೆ ನಾವೇನು ಇಲ್ಲಿ ಪ್ರಾಣ ಬಿಡ್ಬೇಕಾ? ಇದು ಅವೈಜ್ಞಾನಿಕವಾದಂತ ತೀರ್ಪು. ಇದನ್ನ ಕರ್ನಾಟಕದ ಕನ್ನಡಿಗರು ಯಾರು ಒಪ್ಕೊಳ್ಳೋದಿಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ. ನಾಳೆಯಿಂದ ನಮ್ಮ ಹೋರಾಟ ಮತ್ತೆ ಪ್ರಾರಂಭ ಮಾಡ್ತೀವಿ. ಅದು ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ, ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಏನ್ ತೀರ್ಮಾನ ತಗೊಳ್ತಾರೋ ಅದ್ರ ಮೇಲೆ ನಾವು ನಿಂತಿದ್ದೀವಿ. ಈಗ ಸಂಡೇ ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಸರ್ವ ಪಕ್ಷದ ಸಭೆ ಕರೆದು ಅಲ್ಲೇನ್ ತೀರ್ಮಾನ ತಗೊಳ್ತಾರೋ ತಗೊಳ್ಳಿ. ನಮ್ಮ ಒಂದು ನಿಲುವೇನು ಅಂದ್ರೆ, ಯಾವುದೇ ಕಾರಣಕ್ಕೂ ಕಾವೇರಿ ನದಿ ನೀರನ್ನ ಬಿಡಬಾರ್ದು. ಮಳೆ ಆದ್ರೆ ನಾವೇನು ಇಟ್ಕೊಳಕ್ ನಾವು ಬಿಡ್ತೀವಿ. ಹೋದ ವರ್ಷ ನಿಮ್ಗೆ ನೀವು ಕೇಳಿದಕ್ಕಿಂತ ಒಂದು 30-40 TMC ನೀರ್ ಜಾಸ್ತಿ ಹೋಗಿದೆಯಲ್ಲ, ಅದನ್ನ ನೀವು ತಡೆ ಹಿಡ್ಕೋಬೋದಲ್ಲ ಎಲ್ಲಾದ್ರೂ ಒಂದ್ ಕಡೆ. ಆ ಕೆಲಸ ನೀವು ಮಾಡಿಲ್ಲ. ಪದೇ ಕರ್ನಾಟಕದ ಮೇಲೆ, ಅದು ಹುಟ್ಟಿ ಹರಿಯೋ ನಿಧಿ ಕಾವೇರಿ ಕರ್ನಾಟಕದಲ್ಲಿ. ನಮ್ಗಿಲ್ದೇ ಇರೋ ಹಕ್ಕು ನಿಮ್ಗೆ. ಇದು ಯಾರು ಒಪ್ಕೋತಾರೆ? ಇದು ಎಂತ ದುರಂತ ಕನ್ನಡಿಗರಿಗೆ ಗೊತ್ತಿಲ್ವಾ? ಭಾರತದ ಭೂಪಟದಲ್ಲಿ ಕರ್ನಾಟಕ ಇದೆಯೇ ಇಲ್ವಾ? ಈ ರೀತಿ ತೀರ್ಪು ಕೊಟ್ರೆ ಇವ್ರನ್ನ ನ್ಯಾಯಾಧೀಶರು ಅಂತಾರ, ಇಲ್ಲ ಮೂರ್ಖರು ಅಂತಾರ? ಮನುಷ್ಯನಿಗೆ ಬುದ್ಧಿ ಇರಬೇಕು, ಪರಿಸ್ಥಿತಿಯನ್ನ ಅವಲೋಕನ ಮಾಡ್ಬೇಕು, ಸತ್ಯತೆಯನ್ನ ತಿಳ್ಕೊಂಡು ಜನರ ಮುಂದೆ ಇಡಬೇಕು. ಅವ್ರಿಗೂ ಹೇಳ್ಬೇಕು, ಕರ್ನಾಟಕದಲ್ಲೇ ನೀರಿಲ್ಲ, ಕುಡಿಯೋದಕ್ಕೂ ನೀರಿಲ್ಲ, ನಿಮ್ಗೆ ಹೆಂಗ್ ಬಿಡ್ತಾರೆ? ಇದನ್ನ ಕೇಳಕ್ಕಾಗಲ್ವಾ ಅವ್ರಿಗೆ? ಮನುಷ್ಯರೇ ಅವರು. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಕೇವಲ ನಾವು ಮಾತ್ರ ಅದನ್ನೆಲ್ಲ ಅಪ್ಲೈ ಮಾಡ್ಕೋಬೇಕು, ಬೇರೆ ಯಾರಿಗೂ ಕೂಡ ಅದೆಲ್ಲ ಯಾವ್ದು ಅನ್ವಯ ಆಗಲ್ಲ. ಹೌದು, ಇದು ದುರಂತ, ಈ ನಾಡು ಕಂಡಂತ ದುರಂತ. ನಮ್ಮವ್ರು ಗಟ್ಟಿತನದಲ್ಲಿ ಇದ್ರೆ ನಾವ್ಯಾಕೆ ಈ ಪರಿಸ್ಥಿತಿಯಲ್ಲಿ ಇರ್ಬೇಕಾಗಿತ್ತು? ನಮ್ಮವ್ರು ಎಲ್ಲಾರು ಓಲೈಸೋದಕ್ಕೆ ಹೋಗ್ತಾರೆ, ಎಲ್ಲಾರನ್ನೂ ತಪ್ಕೊಳಕ್ ಹೋಗ್ತಾರೆ. ಅದು ಬಂದಿರೋ ಪರಿಸ್ಥಿತಿ ಇವತ್ತು. ಹಾಗಾಗಿ ನಾನು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ನೀವು ಗಟ್ಟಿಯಾದಂತಹ ತೀರ್ಮಾನ ತಗೊಳ್ಳಿ. ಜನ ನಿಮ್ಮ ಬೆನ್ನಿಂದ ಇರ್ತಾರೆ. ಇವತ್ತು ಅವ್ರು ಕೊಟ್ಟಿರುವಂತ ತೀರ್ಪನ್ನ ಧಿಕ್ಕರಿಸಿ ಮುಂದೆ ಏನಾಗುತ್ತೆ ನೋಡೋಣ. ಜೈಲ್ಗೆ ಹಾಕ್ಲಿ. ಪ್ರತಿ ಸರ್ಕಾರ, ಯಾವ ಸರ್ಕಾರ ಬೇಕಾದ್ರೂ ಬರ್ಲಿ, ಯಾವ ಪಕ್ಷ ಬೇಕಾದ್ರೂ ಬರ್ಲಿ, ಇವರ ಟಾರ್ಗೆಟ್ ಇರೋದೇನು? ಕರ್ನಾಟಕ, ಇಲ್ಲಿನ ನೀರು, ಕರ್ನಾಟಕ. ಇದು ಈಗ ಕಾಂಗ್ರೆಸ್ ಕೂಡ ಅಲ್ಲಿ ಇರುವಂತದ್ದು ತಮಿಳುನಾಡಿನಲ್ಲಿ ಈಗ ಟಿವಿಕೆ ಜೊತೆ. ಈಗ ನಾಳೆ ನಮ್ಮ ಸಭೆಯಲ್ಲಿ ನಾವು ಒಂದು ಸಭೆ ಕರೆದಿದ್ದೀವಿ. ನಾಳೆ ಸಭೆಯಲ್ಲಿ ಒಂದು 100-150 ಸಂಘಟನೆಗಳು ಸೇರ್ತಾ ಇದ್ದೀವಿ. ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಕೂಡ ಒಂದು ಪ್ರೆಸ್ ಮೀಟ್ ಇತ್ತು, ಅಲ್ಲೂ ಕೂಡ ಹೇಳಿದ್ದಾರೆ ನೀರನ್ನ ಬಿಡಬಾರ್ದು. ರೈತರು ಮತ್ತೆ ಈ ನಾಡಿನ ಜನ ಏನ್ ತೀರ್ಮಾನ ತಗೊಳ್ತಾರೋ ಅವ್ರ ಜೊತೆ ನಮ್ಮ ಹೋರಾಟ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು
ನೇರವಾಗಿ ಈ ಸಂಚಿತ ವಾಣಿಜ್ಯ ಮಂಡಳಿ ಆದೇಶ ತೀರ್ಮಾನ ತಗೊಂಡಿದ್ದಾರೆ. ಅದಿರ್ಲಿ ಒಂದ್ ಕಡೆ. ಈಗ ನಾವೇನ್ ಮಾಡ್ಬೇಕು, ಕನ್ನಡ ಪರ ಹೋರಾಟಗಾರರು ನಾವು ತೀರ್ಮಾನ ಮಾಡ್ತೀವಿ. ಮಧ್ಯಾಹ್ನ 11 ಗಂಟೆಗೆ ಸಭೆ ಕರೆದಿದ್ವಿ. ಅಲ್ಲಿ ತೀರ್ಮಾನ ತಗೊಂಡು ಮುಂದಿನ ಹೋರಾಟ ರೂಪರೇಷವನ್ನ ಅಲ್ಲಿ ತೀರ್ಮಾನ ಮಾಡ್ತೀವಿ. ಈಗ ಯಾವುದೇ ಕಾರಣಕ್ಕೂ ನೀರ್ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಯಾವ ಒತ್ತಡಕ್ಕೂ ಯಾವ ಆದೇಶಕ್ಕೂ ಕೂಡ ತಲೆ ಬಾಗಬಾರ್ದು. ಇದು ಕನ್ನಡಿಗರ ಒಂದು ಮರಣ ಶಾಸನ ಬರಿತಾ ಇದ್ದಾರೆ ಅವರು. ಕನ್ನಡಿಗರ ಮೇಲೆ, ಕರ್ನಾಟಕದ ರೈತರ ಮೇಲೆ ಮರಣ ಶಾಸನವನ್ನ ಬರೆದು ತೀರ್ಪನ್ನ ಕೊಡ್ತಾ ಇದ್ದಾರೆ. ಪ್ರತಿ ಬಾರಿನು ಯಾವಾಗ ನೋಡಿ, ಯಾವ ಸಂದರ್ಭದಲ್ಲಿ ನೋಡಿ. ಅವತ್ತು 91ರಲ್ಲಿ 26 ಜನ ಕನ್ನಡ ಹೋರಾಟಗಾರರು ಪೊಲೀಸ್ನವ್ರು ಗುಂಡಿಗೆ ಬಲಿಯಾದ್ರು. ಅದೇ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕಾ ಈಗ? ಇದು ಕೇಂದ್ರಕ್ಕೆ ಗೊತ್ತಿಲ್ವಾ? ಯಾಕೆ ಈ ರೀತಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರಾ? ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ತಮಿಳ್ಗರೇ ಇಲ್ಲಿ ಇರುವಂತದ್ದು ಹಂಗ್ ನೋಡಕ್ ಹೋದ್ರೆ. ಈಗ ತಮಿಳ್ನವ್ರು ಇದ್ದಾರೆ, ಅವ್ರು ಬಾಯಿ ಮುಚ್ಕೊಂಡಿದ್ದಾರೆ. ಅವರು ಆ ಜನ ಇವತ್ತು ಮಾತಾಡ್ತಾ ಇಲ್ಲ. ಹಿಂದೆ ಮಾತಾಡಿದ್ರು, ಅವತ್ತು ಪಾಠ ಕಲಿಸಿದ್ರು. ಆದ್ರೆ ಇವತ್ತು ಮಾತಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರೆಲ್ಲೂ ವಾಸ ಮಾಡ್ತಾ ಇದ್ವಿ, ಯಾವ ನೀರು ಕುಡಿತಾ ಇದೀವಿ ಅಂತ ಆ ಜನಕ್ಕೂ ಗೊತ್ತಾಗಿದೆ. ಆ ಧೋರಣೆ ಹೋಗಿದೆ. ಈಗ ಅವರು ನಮ್ಮವರಾಗಿದ್ದಾರೆ. ಇಲ್ಲಿರುವಂತ ಪರಭಾಷೆಯವರು ನಮ್ಮವರಾಗಿದ್ದಾರೆ. ಹಾಗಾಗಿ ನೋಡೋಣ, ನಾವು ಅವರನ್ನು ಹೋರಾಟ ಕರಿತೀವಿ. ಎಷ್ಟು ಜನ ಬರ್ತಾರೆ ನೋಡೋಣ. ನಿಜ ನಿಜ. ಈಗ ನಾಡಿದ್ದು ಮತ್ತೆ ಸಭೆ ಕೂಡ ಇದೆ. ಈಗ ವಿಜಯ್ ಅವರು ಇಲ್ಲಿಗೆ ಬಂದು ಸಭೆಯನ್ನು ಮಾಡುವಂತಹ ವಿಚಾರ, ಅದರಲ್ಲಿ ಏನಾಗುತ್ತೆ ಅನ್ನೋದು ಅಲ್ಲೇ ಪ್ರೊಟೆಸ್ಟ್ ಕೂಡ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನೋಡೋಣ ಏನಾಗುತ್ತೆ ಅಂತ ಈ ವಿಚಾರದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸಾರಾ ಗೋವಿಂದ್ ಅವರೇ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಇದೀಗ ರೈತ ಮುಖಂಡರಾಗಿರುವಂತಹ ಕುರುಬೂರು ಶಾಂತಕುಮಾರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಾಂತಕುಮಾರ್ ಅವರೇ, ಈಗಾಗಲೇ CWMA ಕೊಟ್ಟಂತಹ ಒಂದು ಸೂಚನೆ ಆದೇಶವನ್ನು ನೀವು ಗಮನಿಸಿದ್ದೀರಿ ಅಂತ ಅನ್ಕೊಳ್ತೀನಿ. ಏನು ಹೇಳೋದಕ್ಕೆ ಬಯಸ್ತೀರಿ? ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರ ನೀರ್ ಬಿಡುತ್ತೀವಿ ಅನ್ನೋ ತೀರ್ಮಾನ ತಗೋಬಾರ್ದು. ನೀರನ್ನ ಬಿಡೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ಬೇಕಾಗ್ತದೆ. ಯಾಕೆಂದ್ರೆ ಕಳೆದ 2 ತಿಂಗಳಿಂದ ಮಳೆ ಆಗದೆ, ಬರಗಾಲದಿಂದ ನಮ್ಮ ರೈತರ ಬೆಳೆಗಳೆಲ್ಲ ಒಣಗೋಗಿದೆ. ಕುಡಿಲಿಕ್ಕೂ ನೀರಿಲ್ಲ ಅಂತ ಸಂಕಷ್ಟ ಪಡ್ತಾ ಇದೀವಿ. ಬೆಂಗಳೂರು ನೀರು ಸರಬರಾಜು ಮಂಡಳಿಯವರು ಈಗಾಗಲೇ ನೀರನ್ನ ಮಿತವಾಗಿ ಬಳಸಿ ನೀರನ್ನ ಮುಂದೆ ಕೊಡ್ತಿದ್ದಂತ ಪರಿಸ್ಥಿತಿ ಕೊಡ್ಲಿಕ್ಕೆ ಆಗಲ್ಲ, ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇಷ್ಟೆಲ್ಲ ಗೊತ್ತಿದ್ಮೇಲೂ ಕೂಡ ಸರ್ಕಾರ ನೀರನ್ನ ಹೆಂಗ್ ಬಿಡ್ಲಿಕ್ಕೆ ಸಾಧ್ಯ? ಅದರಿಂದ ಈ ಆದೇಶವನ್ನ ಧಿಕ್ಕರಿಸಬೇಕು, ಮತ್ತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮತ್ತೆ ಮನವಿಯನ್ನ ಸಲ್ಲಿಸಬೇಕು ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತೀವಿ. ಈಗ ನೋಡಿ, ಇಷ್ಟು ಸಮಸ್ಯೆ ಇದೆ, ಕುಡಿಯೋದಕ್ಕೆ ನೀರಿಲ್ಲ ಅಂತ ನಾವು ಹೇಳ್ತಾ ಇದೀವಿ. ಅವ್ರು ಹಂಗಲ್ಲ, ನಮ್ಗೆ ಬೆಳೆಗ್ ನೀರ್ ಬೇಕು. ನೀವ್ ಏನ್ ಕೊಟ್ರಿ, ನಮ್ಗೆ 9.46 TMC ಬಾಕಿ ಇದೆ ಅನ್ನೋದನ್ನ ಅದನ್ನೇ ಹೇಳ್ತಾರೆ ಹೊರತು ನೀವು ಸಂಕಷ್ಟ ಸೂತ್ರವನ್ನೇ ನೀವು ಅಲ್ಲಿ ಪಾಲನೆ ಮಾಡ್ತಾ ಇಲ್ಲ ಅನ್ನೋದನ್ನೇ ಮೇಲೆ ಇಟ್ಟು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರತಿ ಬಾರಿ ಕೂಡ ಕರ್ನಾಟಕಕ್ಕೆ ಇದೇ ಅನ್ಯಾಯ ಆಗ್ತಾ ಇರೋದು. ಪ್ರತಿ ಸಲ ಕೂಡ ನಾವು ತಲೆಬಾಗ್ಬೇಕು ಅನ್ನುವಂತಹ ಪರಿಸ್ಥಿತಿ. ಮೇಡಮ್, ತಮಿಳುನಾಡಿನವರು ಹೇಳ್ತಾರೆ, ಹೋದ ವರ್ಷ ನಾವು 250 TMC ನೀರನ್ನ ಸಮುದ್ರಕ್ಕೆ ಹರಿಸಿದ್ದಾರೆ ವೇಸ್ಟ್ ಆಗಿ. ಹೆಚ್ಚುವರಿ ನೀರು ಕೊಟ್ವಲ್ಲ, ಅವಾಗ ನಾವೇನ್ ತಡೆದಿಟ್ಕೊಂಡಿದ್ವಾ? ಮಳೆ ಬಂದ್ರೆ ನೀರು ಬಂದ್ರೆ ನಾವು ಕೊಡ್ತೀವಿ, ನಾವು ತಡೆದಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದನ್ನ ಆಲೋಚನೆ ಮಾಡ್ಬೇಕಾಗ್ತದೆ. ಈಗ 9 TMC ನೀರು ಕೊಟ್ಟಿಲ್ಲ ಅಂದ್ರೆ ಈಗ ಜಲಾಶಯದಲ್ಲಿ 45 TMC ನೀರಿದೆ, ಅದನ್ನ ಬಳಸಿ ಅಂತ ಹೇಳಿ ನಮ್ಮ ರೈತರು ಬದುಕ್ಬೇಕಾ ಬೇಡವಾ? ಕುಡಿಯೋ ನೀರಿಲ್ಲ, ಬೆಳೆಗಳೆಲ್ಲ ಒಣಗ್ತಾ ಇದೆ. ಮತ್ತೆ ಇಷ್ಟೊಂದು ಸಂಕಷ್ಟ ಬಂದಿರತಕ್ಕಂಥ ಸಮಯದಲ್ಲಿ ಪ್ರತಿ ಬಾರಿನೂ ನ್ಯಾಯಾಲಯದ ತೀರ್ಪು ಅದರ ಪ್ರಕಾರ ನೀರು ಕೊಡಿ ಅಂದ್ರೆ ಸಂಕಷ್ಟ ಸೂತ್ರ ಎಲ್ಲಿದೆ? ಮಳೆ ಬಂದಿರತಕ್ಕಂಥ ಪ್ರಮಾಣ ಕಡಿಮೆ ಇದೆ. ಆ ಹಿನ್ನೆಲೆಯಲ್ಲಿ ನೀರು ಕೊಡ್ಲಿಕ್ಕೆ ಆಗಲ್ಲ. ಸರ್ಕಾರ ಮತ್ತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಲಿ ಅಂತಕ್ಕಂಥದ್ದು ನನ್ನ ಒತ್ತಾಯ. ಓಕೆ, ಫೈನ್. ಥ್ಯಾಂಕ್ ಯು ಸೋ ಮಚ್ ಕುರುಬೂರು ಶಾಂತಕುಮಾರ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.